ಸರ್, ಈಗ ಮುಂದಿನ ಕರೆ ಮೈಸೂರಿನಿಂದ ಕಾರ್ತಿಕ್ ಅವ್ರು ಮಾಡಿದ್ದಾರೆ. ನಮಸ್ಕಾರ ಕಾರ್ತಿಕ್ ಅವರೇ. ನಮಸ್ತೆ. ನಮಸ್ತೆ. ತಮ್ಮ ನಮಸ್ತೆ ಪ್ರಶ್ನೆ ಗುರೂಜಿ. ಸರ್. ನಮಸ್ತೆ ನಮಸ್ತೆ. ಇದು ನಮ್ಗೆ ಎಷ್ಟು ಗಂಟೆ ಹಾಕ್ಬೇಕು ಅದು ದಾರಕ್ಕೆ ಅಂತ ಒಂದು ಕನ್ಫ್ಯೂಷನ್ ಇದೆ ಗುರೂಜಿ. ಸೊ ಎಷ್ಟು ಗಂಟೆ ಹಾಕ್ಬೇಕು ಅಂತ ಹೆಂಡತಿದೇನೆ ಕಟ್ಕೊಳ್ಳೋದು, ನೀ ಮಾಡ್ತೀಯಾ? ಯಾರೋ ಹೆಂಡತಿ ಮಾಡ್ತಾಳ? ಇಲ್ಲ, ಎಂಟಿ ಮಾಡ್ತಿರೋದು. ಮತ್ತೆ ಹೆಂಡತಿ ಕಟ್ಕೊಳ್ಳೋದು. ಪಾಪ ದಾರಕ್ಕೆ ಎಷ್ಟು ಗಂಟೆ ಅಂದ್ರೆ ಆಗ್ಲೇ ಹಾಕ್ಬಿಟ್ಟಿದೆ 3 ಗಂಟು. ಈಗ ಹೆಂಡತಿಗೆ ಹಾಕಾಗಿದ್ರೆ ಒಂದು 16 ಗಂಟೆ ಹಾಕೋದು. ಅಂದ್ರೆ ದಾರ ಕಟ್ಟೋದಕ್ಕೆ ಮೊದಲೇ 16 ಗಂಟೆ ಕಟ್ಕೊಂಡ್ರು ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಅಂತಲೇ ಇರೋದು. ಯಾರ ಕೈಯಲ್ಲಿ ಕಂಕಣ ಕಟ್ಕೊಂಡು ಪೂಜೆಯನ್ನು ಮಾಡ್ತಾರೋ ಅವರು 3 ದಿವಸದ ಕಾಲ ರಕ್ಷೆ ಅಂತ. ಸೊ ಕಟ್ಟಿರೋದನ್ನ ಗಂಡನೇ ಬಿಚ್ಚಬೇಕು, ಇಲ್ದರೆ ಗಂಡ ಕಟ್ಟಿರೋದನ್ನ ಹಾಗೆ ಇದ್ದು ಅದಾಗದೇ ಕಟ್ಟಾಗೋರು ಇಟ್ಕೋಬೋದು. ಸೊ 16 ಗಂಟೆ ಹಾಕಿ ಒಂದು ಹೂ ಕಟ್ಕೊಂಡು ಇಟ್ಕೊಳ್ಳೋದು, ಅದು ರೆಡಿ ಮಾಡಿ ದೇವ್ರ ಮೇಲೆ ಇಟ್ಕೊಳ್ಳೋದು. ಅದನ್ನು ಕಲಶದ ಪೂಜೆ ಮಾಡೋದು ಸಹ ಆ ಪೂಜೆ ಆಗಿ ವ್ರತಕ್ಕೆ ಮೊದಲು ಕಟ್ಕೊಂಡು ಪೂಜೆ ಮಾಡಿದ್ರೆ ಗಂಡನೇ ಕಟ್ಟಬೇಕು, ನೀನೇ ಕಟ್ಟಬೇಕು ನಿಮ್ಮ ಹೆಂಡತಿಗೆ. ಸೊ ಸುಖದ ಜೀವನದಲ್ಲಿ ಗಂಡ ಹೆಂಡತಿ ಬಾಂಧವ್ಯ ಹಾಗೆ ಚೆನ್ನಾಗಿಲ್ಲ 100 ಕಾಲ ಅಂತ ಆಶೀರ್ವಾದ. ಸರಿ ಗುರುಜಿ, ಮತ್ತಷ್ಟು ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.